ನಮಸ್ಕಾರ ಎಲ್ಲರಿಗೂ. ಚರಂಡಿ ಸಮಸ್ಯೆ ಎಲ್ಲ ತೀರ್ತಾ? ರೋಡೆಲ್ಲ ಸರಿ ಹೋಯ್ತಾ? ಚರಂಡಿ ಸಮಸ್ಯೆ ಎಲ್ಲ ತೀರ್ತಾ? ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಖುಷಿನಾ ಎಲ್ಲರಿಗೂ? ಬೇಕೇ ಬೇಕು, ಟಾರ್ ಬೇಕು. ಬರುತ್ತೆ ಸಮಾಧಾನ, ಸಮಾಧಾನ. ಓಕೆ, ಥ್ಯಾಂಕ್ ಯು ಸೋ ಮಚ್. ಎಷ್ಟೋ ವರ್ಷ ಡ್ರೈನೇಜ್ ಪ್ರಾಬ್ಲಮ್ ಸಾಲ್ವ್ ಮಾಡಿಕೊಟ್ಟಿದ್ದೀರಾ, ತುಂಬಾ ಧನ್ಯವಾದಗಳು. ಮಂತ್ರಿಯಾಗಿ ಪಡೆಯೋಕೆ ನೀವೆಲ್ಲ ಪುಣ್ಯ ಮಾಡಿರ್ಬೇಕು. ನಿಧಾನ ಮೇಡಮ್, ರಸ್ತೆಯಲ್ಲೆಲ್ಲ ಗುಂಡಿ ಇದೆ, ಮತ್ ಕಸ ಜಾರುತ್ತೆ, ಮಳೆ ಬಂದಿದೆ, ಜಾರುತ್ತೆ. ನಿಧಾನ ಮೇಡಮ್, ನಿಧಾನಕ್ಕೆ ರಸ್ತೆ ಎಲ್ಲ ಸರಿ ಮಾಡ್ಕೊಂಡಿದ್ದೀರಿ, ತಿರ್ಗಾ ರಸ್ತೆ ಸಮಸ್ಯೆ ಅಂತೀರಾ, ತಿರ್ಗಾ ಗುಂಡಿ ಅಂತೀರಾ, ಏನ್ರಿ ಇದು? ಎಷ್ಟು ಗುಂಡಿಗಳಿದ್ದಾರೆ ಇನ್ನು? ಎಷ್ಟು ಗುಂಡಿ ಇದೆ ಅಂದ್ರೆ ಪದ್ಮ, ಅದೇ ರೂಪ ಮನೆ ಹತ್ರ ಒಂದ್ ಗುಂಡಿ ಇರ್ಬೋದಲ್ವಾ? ದೊಡ್ಡದು, ಕರೆಕ್ಟ್. ಹಂಗೆ ಬರ್ತಾ ಬರ್ತಾ ವಾಣಿ ಮನೆ ಹತ್ರ 2 ಗುಂಡಿ ಇರ್ಬೋದು, 2 ಇದೆ. ಸುಬ್ರಹ್ಮಣ್ಯ ಹತ್ರ 2-3 2 ಇರ್ಬೋದಲ್ವಾ? 2 ಗುಂಡಿ ಟೋಟಲ್ ಆಗಿ ಒಂದ್ 4ರಿಂದ 5 ಗುಂಡಿ ಇರ್ಬೋದು ಮೇಡಮ್. ಸರಿ, ಅಷ್ಟೇ ಮೇಡಮ್, ಅಷ್ಟಿರ್ಬೋದು. 4 ಗುಂಡಿನಾ? ಹೌದಾ? ಏನ್ ಪಾರ್ಶಾಲಿಟಿ ಮಾಡ್ತೀರಾ? ನಮ್ಮನೆ ಹತ್ರ 4 ಗುಂಡಿಗಳಿದ್ದಾವೆ. ನಿಮ್ಮ ಹತ್ರ ಚಿಕ್ಕ ಗುಂಡಿ ಇದ್ರೆ, ನಮ್ಮ ಹತ್ರ ದೊಡ್ಡ ಗುಂಡಿ ಇದೆ. ಜೊತೆಗೆ ಕಾವೇರಿ ಪೈಪ್ ಬೇರೆ ಒಡೆದೋಗಿದೆ. ಅಯ್ಯೋ ಮಾರಾಯ್ತಿ, ನಿನ್ ಗುಂಡಿನೇ ಗ್ರೇಟ್ ಆಯ್ತಾ? ಗುಂಡಿ ಎಲ್ಲ ಕಡೆ ಇದೆ, ನಮ್ಗೆ ನಡಕ್ಕೆ ಆಗ್ತಾ ಇಲ್ಲ. ಕಲ್ಲು ಮಣ್ಣು ನೋಡಿ ನೋಡಿ ನೀರ್ ಬೇರೆ ಹರಿದು ಸುರಿತಾ ಇದೆ. ಮಳೆ ಸಾಕಾಗೋಗಿದೆ. ಮೇಡಮ್, ಅಲ್ಲ, ಮೊನ್ನೆ ತಾನೇ ರಸ್ತೆ ಎಲ್ಲ ಸರಿ ಮಾಡ್ಕೊಟ್ಟಿಲ್ವೇನ್ರಿ? ಇನ್ನು ಏನ್ರಿ ನಿಮ್ದು ಗುಂಡಿ ಸಮಸ್ಯೆ? ಮೇಡಮ್, ಅದು ಧರ್ಮಸ್ಥಳ ಬುರುಡಿ ಭೀಮ ಇದ್ದಾನಲ್ವಾ, ಅವನು ಈ ಬಡಾವಣೆಗೆ ಬರ್ಬೋದಂತ ಸುದ್ದಿ ಇದೆ. ಅವನೇನಾದ್ರೂ ಬಂದ್ಬಿಟ್ರೆ ಇಲ್ಲಿ ಇರೋ 15 ಗುಂಡಿ ಮೇಲೆ ಇನ್ನೊಂದು 13 ಗುಂಡಿ ಆಗ್ಬೋದು ಏನೋ. ರೋಡಲ್ಲಿ ನಾವು ಗುಂಡಿ ಸಮಸ್ಯೆ ಸರಿ ಮಾಡ್ಕೊಳ್ಳಿ, ಧರ್ಮಸ್ಥಳದ ಆಮೇಲೆ ನೋಡೋಣ. ನಿಮ್ ಬುರುಡೆ ಕಾಪಾಡ್ಕೊಳ್ಳಿ ಫಸ್ಟ್, ಆಮೇಲೆ ಬೇರೆ ಗುಂಡಿ ನೋಡಲಿ. ಸರಿ, ಏನಾದ್ರೂ ಮಾಡೋಣ. ಹಾ, ತುಂಬಾ ಜಾಸ್ತಿ ಸಮಸ್ಯೆ ಇದೆಯಾ? ಸರಿ, BBMP BWSSB ಅವ್ರಿಗೆ ಒಂದು ಫೋನ್ ಮಾಡ್ರಿ ಮಾಲ. ಸರಿ ಮೇಡಮ್, ಏನಾಗುತ್ತೋ. ಸರಿ ಸರಿ, ಓಕೆ ಮೇಡಮ್, ಮಾಡೋಣ ಇರ್ರಿ. ಏನ್ ಗೋಳು ಮೇಡಮ್ ಇದು? ಅಲ್ಲಿ ಕಸದ ಗುಂಡಿ ಹಿಡ್ಕೊಂಡು ಓಡ್ತಾ ಇದ್ದಾರೆ. ಅಯ್ಯೋ, ಏನ್ ಮೇಡಮ್ ಇದು? ಯಾರು ಹಿಂಗ್ ಹೋಗ್ಬಿಡ್ತಾರಲ್ರಿ ಹೆಣ್ಮಕ್ಳು? ಏನಿದು? ಗೋಳು ಮೇಡಮ್ ಇಲ್ಲಿ. ಕಸದವನಿಗಿರೋ ಬೆಲೆ ಗಂಡಂಗಿಲ್ಲ. ಮೇಡಮ್, ಏನಾಗಿದೆ ಅಂದ್ರೆ ಇದೊಂದು ದೊಡ್ಡ ಸಮಸ್ಯೆ ಮೇಡಮ್. ಇಲ್ಲಿ ಅವನು ಕಸದವ್ನು ಏನ್ ಮಾಡ್ತಾ ಇದ್ದ, ಮನೆಗೂ ಬಂದು ಕಸ ತಗೊಂಡು ಹೋಗ್ತಾ ಇದ್ದ. ಆದ್ರೆ ಈ ರೋಡಿನ ದುರವಸ್ಥೆ ನೋಡ್ಬಿಟ್ಟು ಅವನು ಇವಾಗ 200 ಮೀಟರ್ ದೂರದಲ್ಲೇ ಗಾಡಿ, ಹಾಗಾಗಿ ಇವ್ರು ಅಲ್ಲೇ ಹೋಗಿ ಕಸ ಕೊಡ್ಬೇಕು. ಹಾಗಾಗಿ ಏನಾಗುತ್ತೆ, ಈ ಶಿಳ್ಳೆ ಕೇಳಿಸಿದ ತಕ್ಷಣ ಇವ್ರು ಈ ತರ ಓಡ್ತಾರೆ. ಶಿಳ್ಳೆ ಹೊಡ್ಕೊಂಡು ಹೋಗ್ಬಿಡ್ತಾರೇನು? ವಿಪರ್ಯಾಸ ನೋಡಿ ಮೇಡಮ್, ಯಾರು ಶಿಳ್ಳೆ ಹೊಡಿಲಿ ಇದೇ ತರ ಓಡ್ತಾರೆ. ಎಂತ ದುರವಸ್ಥೆ ಇದು. ಏನಾದ್ರೂ ಮಾಡ್ಲೇಬೇಕು ಮೇಡಮ್, ಏನಾದ್ರೂ ಮಾಡೋಣ ಇರಿ. ತಿರ್ಗಾ ಇಂಜಿನಿಯರ್ಗೆ ಒಂದ್ಸಲ ಫೋನ್ ಮಾಡ್ರಿ, ಏನಾದ್ರೂ ತಕ್ಷಣ ಏನಾದ್ರೂ ಮಾಡ್ತಾರ ನೋಡಿ. ಸರಿ ಮೇಡಮ್, ಸರಿ ಮಾಡಿ ನೋಡಿ. ಸರಿ, ಆದ್ರೆ ಏನ್ ಗೊತ್ತಾ ಮೇಡಮ್, ಈ BBMP ಇಲ್ಲ BWSSB ಅಂತ ಹೋದ್ರೆ ಅವ್ರು 6 ತಿಂಗಳ ತಗೋತಾರೆ ಮೇಡಮ್. ಇದಕ್ಕೆ ಏನಂದ್ರೆ ಔಟ್ ಆಫ್ ದ ಬಾಕ್ಸ್ ಐಡಿಯಾನ ಹುಡುಕ್ಬೇಕು ಮೇಡಮ್. ಹುಡುಕಿ
ಗೊತ್ತಾಯ್ತು ಮೇಡಮ್, ಗೊತ್ತಾಯ್ತು. ಇನ್ನೊಂದೇನಂದ್ರೆ ಹೋದ ವರ್ಷ ಇದೇ ತರ ಸೂಪರ್ ಐಡಿಯಾ ಹೇಳ್ತೀನಿ ಮೇಡಮ್, ಒಂದ್ ನಿಮಿಷ ಆದ್ರೆ. ಆಯ್ತು ಇವ್ರದ್ದು ಸೂಪರ್ ಐಡಿಯಾ ಮೇಡಮ್, ಹೇಳಿ ಏನಂತ. ಮೇಡಮ್, ಹೋದ ವರ್ಷ ಏನಾಯ್ತು, ಇದೇ ತರ RR ನಗರದಲ್ಲಿ ಇದೇ ತರ ಒಂದು ಸಮಸ್ಯೆ ಇತ್ತು, ಸ್ವಾರಸ್ಯಕರ ಸಮಸ್ಯೆ. ಅದನ್ನ ನಾವ್ ಇವಾಗ ಫ್ಲಾಶ್ ಬ್ಯಾಕ್ ಅಲ್ಲಿ ನೋಡೋಣವಾ? ಹೆಂಗೆ? ನನಗೇನ್ ನೆನ್ಪಿಲ್ವಲ್ಲ, ಎಷ್ಟೊಂದ್ ಕಡೆ ಎಷ್ಟೊಂದ್ ಸಮಸ್ಯೆ ಆಗ್ತಿರುತ್ತೆ, ಹೇಗ್ ನೆನ್ಪಿರುತ್ತೆ ರೀ ನನ್ಗೆ? ನೋಡೋಣ ಮೇಡಮ್, ಫ್ಲಾಶ್ ಬ್ಯಾಕ್ ಅಲ್ಲಿ ನೋಡೋಣ ಇವಾಗ. ನೋಡೋಣ ಬನ್ನಿ, ಫ್ಲಾಶ್ ಬ್ಯಾಕ್ ನೋಡೋಣಂತೆ. ಇದು RR ನಗರದಲ್ಲಿ ಆಗಿರೋದು. ಅಲ್ಲಿದ ನೋಡಿ, ಅವರು ಡಾಕ್ಟರ್ ವಾಣಿ ಸುನಿಲ್ ಅಂತ. RR ನಗರದಲ್ಲೇ ವರ್ಲ್ಡ್ ಫೇಮಸ್ ಡಾಕ್ಟ್ರು. ಎಂಥ ರೋಗಾನೂ ಬೇಕಾದ್ರೂ ಕ್ಷಣ ಮಾತ್ರದಲ್ಲಿ ಗುಣಪಡಿಸ್ತಾರೆ. ಅವರು ಡಾಕ್ಟರ್ ವಾಣಿ ಸುನಿಲ್. ಸುನಿಲ್ ತರ ಅಲ್ಲ, ಅವರು ಡಾಕ್ಟರ್ ವಾಣಿ ಸುನಿಲ್. ಇವ್ರು ನೋಡಕ್ಕೆ ಬರ್ತಾ ಇದಾರಲ್ಲ ಯಾರೋ, ನಮ್ ಲೀಲಕ್ಕ ಅವರು. ಅರೆ, ಲೀಲಕ್ಕ ಜೊತೆಗೆ ಇನ್ಯಾರು? ಪುಟ್ಟಿ, ಮೀನ ಪುಟ್ಟಿ. ಏನೋ ವಿಚಿತ್ರ ಸಮಸ್ಯೆ ಇದೆ ಅಂತ, ನೋಡೋಣಂತೆ. ನೆನ್ಪಿಟ್ಕೊಳ್ಳಿ, ಇದು ಫ್ಲಾಶ್ ಬ್ಯಾಕ್. ಇದು ಇವಳು ನನ್ನ ಮಗಳು, ಇವಳಿಗೆ ತುಂಬಾ ಸಮಸ್ಯೆ ಇದೆ. ಸಮಸ್ಯೆ ಏನಂದ್ರೆ ಇವಳು ತುಂಬಾ ಚೂಟಿಯಾಗಿದ್ದಾಳೆ, ತುಂಬಾ ಚುರುಕು. ಆದ್ರೆ ABC ಹೇಳಿದ್ರೆ ಓ ಮಾತ್ರ ಹೇಳೋದಿಲ್ಲ. ABCD ಹೇಳು ಅಂದ್ರೆ ಹೇಳ್ತಾಳೆ, ಓ ಹೇಳಕ್ ಮಾತ್ರ ಬರಲ್ಲ. ಅದೇ ಸಮಸ್ಯೆ ಎಷ್ಟು ಕಡೆ ತೋರಿಸಿದೀವಿ, ಎಲ್ಲ ಮಾಡಿದೀವಿ, ಏನು ಸರಿನೇ ತಿನ್ನೋದು ಬಿಡಿಸಿ. ವಿಚಿತ್ರ ಸಮಸ್ಯೆ ಇದ್ದಾಗೆಲ್ಲ ಪರೀಕ್ಷೆ ಮಾಡ್ತೀವಿ. ಅಯ್ಯೋ, ಮಕ್ಕಳೆಲ್ಲ ಗಲಾಟೆ ಮಾಡ್ತೀಯ ಬಿಡಮ್ಮ. ಓ ಹೇಳು. ಲಾಲಿಪಾಪ್ ಬಿಡಮ್ಮ, ಸರಿ ಹೋಗುತ್ತೆ. ಇಂಗ್ಲಿಷ್ ಅಕ್ಷರ ಕೆ ಇಂದ ಹೇಳು ನೋಡೋಣ. KLMNPQ ಇನ್ನೊಂದ್ಸರಿ ಹೇಳು. KLMNPQRS. ನಾನು ಹೇಳ್ಕೊಟ್ಟಾಗೆ ಹೇಳಿದ್ದು, ಓಕೆನಾ? ರಾಜೇಶ್ ಹೊಡಿತಾ ಇದ್ದಾರೆ. ನಾನೆಲ್ಲ ಮುಂಚೆಲ್ಲ ಪ್ರಯತ್ನ ಪಟ್ಟಿದ್ದೀನಿ, ಈಗ ಒಂದ್ಸಲ ಮಾಡ್ತೀನಿ. ಅವಳಿಗೊಂದು ಹಾಡು ಇಷ್ಟ, ಅದು ಹೇಳ್ಕೊಡ್ತೀನಿ. ಅವಳು ಹೇಳ್ತಾಳೆ, ನೋಡೋಣ. ಯಾರಿವಳು ಯಾರಿವಳು, ಸೂಜಿ ಮಲ್ಲಿ ಕಣ್ಣವಳು, ಯಾರಿವಳು ಯಾರಿವಳು, ಸೂಜಿ ಮಲಿ ಕಣ್ಣವಳು. ಸಾಕು. ಏನಪ್ಪ ಇದು? ಈ ಸಮಸ್ಯೆಗೆ ಏನು ಪರಿಹಾರ ಇಲ್ಲ ಮೇಡಮ್ ನನ್ನ ಹತ್ರ. ಸಾರಿ ಮೇಡಮ್, ನೀವು ತುಂಬಾ ಒಳ್ಳೆ ಡಾಕ್ಟ್ರು, ಎಲ್ಲ ಕೈಯನ್ನು ಗುಣ ಮಾಡ್ತೀರಾ ಅಂತ ಎಲ್ಲ ಹೇಳ್ತಾರೆ. ದಯವಿಟ್ಟು ಬೇಗ ಗುಣ ಮಾಡ್ಕೊಡಿ. ಮದುವೆ ಮಾಡ್ಬಿಡಿ. ಓಕೆ, ಒಂದು ಪ್ರಯೋಗ ಮಾಡಿ ನೋಡೋಣ. ಏನಪ್ಪ ಅದು? ಏನೋ ಪ್ರಯತ್ನ ಮಾಡ್ತಾರೆ ಡಾಕ್ಟ್ರು, ಹೊಸ ಪ್ರಯತ್ನ ಇದು. ಈ ಚಶ್ಮಾ ಹಾಕೋಬಿಟ್ಟಿ ನೋಡೋಣ. ಹೌದಾ ಹೌದಾ, ಮ್ಯಾಜಿಕ್ ಚಶ್ಮಾ. ಹೌದಾ, ಓ ಎಷ್ಟು ಚೆನ್ನಾಗಿದೆ ಚಶ್ಮಾ. ಏನಂದ್ರೆ ಓ ತಂದ್ಯಾ? ಓ ಎಷ್ಟು ಚೆನ್ನಾಗಿದೆ ಇದು. ಯಾರಿವಳು ಯಾರಿವಳು, ಸೂಜಿ ಮಲಿ ಕಣ್ಣವಳು. ಓ
ಹಾಗಿರಿ ನೀವು, ತುಂಬಾ ಖುಷಿ ಆಯ್ತು. ಹೌದಾ? ಆಯ್ತು ಹಾಗೆ. ಹೌದಾ ಚಶ್ಮಾ ಚಶ್ಮಾ ಅದು ಮ್ಯಾಜಿಕ್ ಚಶ್ಮಾ ಇದು ಹಾಕೊಳ್ಳೋದ್ರಿಂದ ಸಮಸ್ಯೆ ಪರಿಹಾರ ಆಗುತ್ತೆ. ಯಾರಿಗಳು ಮಲ್ಲಿ ಕಣ್ಣಗಳು. ಓಕೆ, ಫ್ಲಾಶ್ ಬ್ಯಾಕ್ ಇಂದ ಈಗ ಮೇನ್ ಸ್ಟೋರಿ ಬರ್ತಾ ಇದೀವಿ. ಹಾ ನೆನ್ಪಾಯ್ತು. ಆ ಅಮ್ಮ ಮಗಳಲ್ವಾ? ಹೌದು ಮೇಡಮ್. ಓಕೆ. ಆದ್ರೆ ನಂಗೆ ಒಂದ್ ವಿಷಯ ಅರ್ಥ ಆಗ್ತಾ ಇಲ್ಲ, ಅದಕ್ಕೂ ಈ ಗುಂಡಿ ಸಮಸ್ಯೆಗೂ ಏನ್ ಸಂಬಂಧ? ಅಲ್ಲೇ ಇರೋದು ಮೇಡಮ್ ಗಮ್ಮತ್ತು. ನೋಡ್ತಾ ಇರಿ ಮಾಲಾ ಏನ್ ಮಾಡ್ತಾಳೆ ಅಂತ. ಬನ್ರಿ, ಇಲ್ಲಿ ಬನ್ರಿ. ಸಾರಿ ಮೇಡಮ್, ಸಾರಿ. ಇರ್ಲಿ ಇರ್ಲಿ ಪರವಾಗಿಲ್ಲ. ನೀವು ಬನ್ರಿ ಇಲ್ಲಿ. ಏನ್ರಿ ನಿಮ್ ಹೆಸರು? ಸವಿತಾ ಅಂತ ಮೇಡಮ್. ಒಂದ್ ನಿಮಿಷ. ತಗೊಳ್ರಿ ಇದು. ಏನ್ ಮಾಡಿ ಇವಾಗ ಹಾಕೊಳ್ಳಿ. ಹೌದಾ ಹೌದು. ಮ್ಯಾಜಿಕ್ ಚಶ್ಮಾ ಹಾಕೊಂಡು ಒಂದು ಸುತ್ತ ಹಾಕೊಂಡ್ ಬನ್ನಿ ಈ ರೋಡು. ಓ ನಿಧಾನಕ್ಕೆ ಹೋಗಿ. ಬಿಟ್ಬಿಡ್ತೀರಾ? ಅಯ್ಯೋ ಅದು ಜ್ಯೋತಿ ಮನೆ ಕೊಂಡಿ. ಜ್ಯೋತಿ ಮನೆ ಹತ್ರ ಬನ್ನಿ. ಇಲ್ಲ ಸೂಪರ್ ಆಗಿದೆ, ಸುಮ್ಮನಿರಿ. ಎಲ್ಲ ಗುಂಡಿಗಳು ಕಾಣ್ತಾ ಇಲ್ಲ, ಏನೂ ಕಾಣ್ತಾ ಇಲ್ಲ. ಈ ಚಶ್ಮಾ ಹಾಕಿದ್ರೆ ನಮ್ ರೋಡ್ ಎಲ್ಲ ನೈಸ್ ಆಗ್ಬಿಟ್ಟಿದೆ. ಚಿಂಗ ಚಕ್ಕ ಓ ತುಂಬಾ ಚೆನ್ನಾಗಿದೆ ಮೇಡಮ್. ಈ ಚಶ್ಮಾದಿಂದ ನೋಡಿದ್ರಾ? ನೈಸ್ ಆಗ್ಬಿಟ್ಟಿದೆ, ಹಾ. ತುಂಬಾ ಚೆನ್ನಾಗಿದೆ. ಸರಿ, ನೋಡಿದ್ರಾ? ಇದು ಪರಿಹಾರ ಸಿಕ್ಕೇ ಬಿಡ್ತು. ಸಕ್ಸೆಸ್. ಹೌಲಾ ಮ್ಯಾಜಿಕ್ ಚಶ್ಮಾ. ಇದನ್ನ ಹಾಕೊಂಡ್ರೆ ಪ್ರಪಂಚ ಎಲ್ಲ ನುಣ್ಣು ಕಾಣಿಸುತ್ತೆ. ಏನ್ರಿ ಇದು ಆಶ್ಚರ್ಯ, ನಿಮ್ ಐಡಿಯಾ ವರ್ಕ್ ಆಯ್ತು. ಹೌದು ಮೇಡಮ್. ಒಳ್ಳೇದಾಯ್ತು. ಎಲ್ರಿ ಕೊಡಿ ನೋಡೋಣ ಹೆಂಗ್ ವರ್ಕ್ ಆಗುತ್ತೋ. ಓ ಹಾಡ್ಬೇಕೀಗ ಹಾಕೊಂಡ್ಬಿಟ್ಟು. ಎಲ್ಲ ಕಾಣ್ತೇನೆ. ಆಹಾ ಎಷ್ಟು ಚಂದ ಇದೆ ರೋಡ್. ಇವಾಗ ಎಲ್ಲೂ ಗುಂಡಿ ಇಲ್ಲ, ಗಿರೀಶ್ ಕಾಣ್ತಾ ಏನೂ ಇದ್ದಾರಾ? ಸಮಸ್ಯೆ ಇಲ್ಲ. ಗಿರೀಶ್ ಗಿರೀಶ್ ಕಾಣ್ತಾ ಇದ್ದಾರಾ? ತುಂಬಾ ಚೆನ್ನಾಗಿ ಕಾಣ್ತಾ ಇದೀರ ಎಲ್ಲರೂ. ಗುಂಗುಮಾಯ ಎಲ್ಲ ಮಾಯ. ಮಾಯ ಹೌರ ಚಶ್ಮಾ ಹಾಕೊಂಡ್ರೆ ಎಲ್ಲ ಮಾಯ. ಗುಂಗುಮಾಯ ಗುಂಡಿ ಮಾಯ ಹೌರ ಚಶ್ಮಾ ಹಾಕೊಂಡ್ರೆ ಎಲ್ಲ ಮಾಯ. ಒಂದ್ ಕೆಲ್ಸ ಮಾಡ್ರಿ ಮಾಯಾ, ಈ ಸಲ ಈ ಸಲ ತಕ್ಷಣವೇ ಈ ರೋಡ್ ಅವ್ರಿಗೆಲ್ಲ ಈ ಉಚಿತ ಚಶ್ಮಾ ಕೊಡಿಸ್ಬಿಡಿ. ಖುಷಿನ ರೋಡಲ್ಲಿ ಏನ್ ಸಮಸ್ಯೆನೂ ಇಲ್ಲ, ಖುಷಿಯಾಗಿ ಮಜಾ ಮಾಡಿ ಎಲ್ಲರೂ. ಗುಂಗುಮಾಯ ಗುಂಡಿ ಚರಂಡಿ ಮಂತ್ರಿ ಚೋಟಮ್ಮಾಗೆ. ಚರಂಡಿ ಮಂತ್ರಿ ಚೋಟಮ್ಮಾಗೆ. ನಿಮ್ಮ ಓಟು ಯಾರಿಗೆ? ಥ್ಯಾಂಕ್ ಯು ಎಲ್ಲರಿಗೂ ನಮಸ್ಕಾರ. ಓ ಹಾಡ್ಬೇಕಪ್ಪ ಚಶ್ಮಾ ಹಾಕೊಂಡು.